ವಿರಾಮದ ನಂತರ ಮತ್ತೆ ಸ್ವಾಗತ. ನಾಳೆ ಪ್ರಧಾನಿ ಮೋದಿ ಸರ್ಕಾರದ ಬಜೆಟ್ ಮಂಡನೆ ಆಗಲಿದೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡಲಿದ್ದಾರೆ. ರೈತರಿಗೆ ಕೇಂದ್ರ ಸರ್ಕಾರ ಏನ್ ಕೊಡುತ್ತೆ ಅನ್ನೋ ಕುತೂಹಲ ಇದೆ. ಈ ಕುರಿತು ರೈತ ಮುಖಂಡ KT ಗಂಗಾಧರ್ ಮಾತಾಡಿದ್ದಾರೆ. ಸಾಕಷ್ಟು ನಿರೀಕ್ಷೆಗಳನ್ನ ನಾವು ಇಟ್ಟುಕೊಂಡಿದ್ದೇವೆ. ಈ ಬಾರಿಯ ಬಜೆಟ್ನಲ್ಲಿ ರೈತರಿಗೆ ಆದ್ಯತೆ ನೀಡಬೇಕೆಂದು ಹೇಳಿದ್ದಾರೆ. ಮಾಡುತ್ತಿರ್ತಕ್ಕಂಥ ದೇಶದ ಆಯವ್ಯಯ ಮಂಡನೆಯಲ್ಲಿ ಅಂದರೆ 25-26ನೇ ಆಯವ್ಯಯ ಮಂಡನೆ, ಈ ಮಂಡನೆಯಲ್ಲಿ ಇಡೀ ದೇಶದ ರೈತರು ಭಾಳ ದೊಡ್ಡ ನಿರೀಕ್ಷೆಯಲ್ಲಿದ್ದೇವೆ. ಒಂದು ಮಹತ್ತರವಾದ ವಿಷಯವನ್ನು ನಾವು ನಿರೀಕ್ಷೆ ಮಾಡ್ತಿದ್ದೀವಿ. ಭಾರತ ಸರ್ಕಾರವು ತಾತ್ವಿಕವಾಗಿ ಅದನ್ನು ಒಪ್ಕೊಂಡಿದೆ. ಇಡೀ ಭಾರತ ಖಂಡದ ರೈತರ ಬೆಳೆಗಳಿಗೆ ಬೆಲೆ MSP ಅದನ್ನು ಕಾನೂನಾತ್ಮಕವಾಗಿ ಜಾರಿ ತರ್ತಕ್ಕಂಥ ನಿರ್ದೇಶನ ಭಾರತ ಸರ್ಕಾರ ಈ ಬಜೆಟಲ್ಲಿ ಮಂಡನೆ ಮಾಡ್ತಾರೆ ಅಂತ ನಾವು ನಿರೀಕ್ಷೆ ಮಾಡ್ತಾಯಿದ್ದೇವೆ. ಇನ್ನು ಎರಡನೇ ವಿಷಯ, ಭಾರತ ಸರ್ಕಾರ ಮಾಡಿರ್ತಕ್ಕಂಥ ರಾಜ್ಯಕ್ಕೆ ನಬಾರ್ಡಿನ 58% ನಬಾರ್ಡ್ ರಿಫೈನಾನ್ಸ್ ಏನು ಸ್ಟಾಪ್ ಮಾಡಿದ್ದಾರೆ, ಆ ಬಗ್ಗೆನೇ ಭಾರತ ಸರ್ಕಾರ ಚರ್ಚೆ ಮಾಡಿ ಈ ವರ್ಷದ ಆಯವ್ಯಯದಲ್ಲಿ ತಡೆ ಹಿಡಿದಿರ್ತಕ್ಕಂಥ 58% ನಬಾರ್ಡ್ ರಿಫೈನಾನ್ಸ್ ರಿಲೀಸ್ ಮಾಡುತ್ತೆ ಅಂತ ನಾವು ನಿರೀಕ್ಷೆ ಮಾಡಿದ್ದೀವಿ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಇದರಿಂದ ರಾಜ್ಯದ ಅಪೆಕ್ಸ್ ಬ್ಯಾಂಕ್, DCC ಬ್ಯಾಂಕ್, ಸೇವಾ ಸಹಕಾರ ಸಂಘಗಳು, PLD ಬ್ಯಾಂಕ್ಗಳು, ಎಲ್ಲ ಬ್ಯಾಂಕ್ಗಳ ಮೂಲಕ ಮತ್ತು ರಾಷ್ಟ್ರೀಕರಣ ಬ್ಯಾಂಕ್ಗಳ ಮೂಲಕ ಕೊಡ್ತಕ್ಕಂಥ ಕೃಷಿ ಸಾಲ ಸರಿಯಾಗಿ ರೈತನಿಗೆ ಸಕಾಲಕ್ಕೆ ಸಿಕ್ಕರೆ ಕೃಷಿ ಉತ್ಪನ್ನ ರೇಷಿಯೋ ಜಾಸ್ತಿ ಮಾಡ್ಬೋದು, ಗುಣಮಟ್ಟ ಜಾಸ್ತಿ ಆಗ್ಬೋದು, ಇದರಿಂದ ದೇಶದ GDP ಜಾಸ್ತಿಯನ್ನು ಮಾಡ್ಬೋದು. ಇನ್ನು ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದಾದರೆ, ಭಾರತ ಸರ್ಕಾರನೇ ನೇರವಾಗಿ ಒಪ್ಕೊಂಡಿದೆ ಅಪ್ಪರ್ ಭದ್ರಾ ಯೋಜನೆಯನ್ನು ಒಂದು ರಾಷ್ಟ್ರೀಯ ನೀರಾವರಿ ಯೋಜನೆ ಅಂತ ನಾವು ಪುರಸ್ಕಾರ ಮಾಡ್ತಿದ್ದೀವಿ. ಈ ಯೋಜನೆಯಿಂದ 9 ಜಿಲ್ಲೆಗಳಿಗೆ, ಕರ್ನಾಟಕದ 9 ಜಿಲ್ಲೆಗಳಿಗೆ ನೀರಾವರಿ ಲಭ್ಯ ಆಗುತ್ತೆ. ಯಾಕೆಂದರೆ ನಾವು ತುಂಗಾ ನೀರನ್ನು ಸಂಪೂರ್ಣವಾಗಿ ಇಲ್ಲಿವರೆಗೂ ಬಳಸ್ಕೊಳ್ದೇ ಇಲ್ಲಿರಲಿಕ್ಕೆ ಅಪ್ಪರ್ ಭದ್ರಾ ಮಾಡಬೇಕು ಅಂತ ಅಂದಾಗ ನಾವೇ ಅದನ್ನು ವ್ಯವಸ್ಥೆಯನ್ನು ಮಾಡಿ ಭದ್ರಾ ಜಲಾಶಯವನ್ನಿಂದ ಬ್ಯಾಲೆನ್ಸಿಂಗ್ ರಿಸರ್ವನ್ನಾಗಿ ಮಾಡಿ ಅದರಿಂದ ಅಪ್ಪರ್ ಭದ್ರಾಕ್ಕೆ ಚಿಕ್ಕಮಗಳೂರು, ದಾವಣಗೆರೆ, ಚಿತ್ರದುರ್ಗ, ತುಮಕೂರು ಮತ್ತು ಚಿಕ್ಕಬಳ್ಳಾಪುರದವರೆಗೂ ನೀರು ಕೊಡ್ತಕ್ಕಂಥ ಬೃಹತ್ ಯೋಜನೆ. ಈ ನೀರಿಗೆ ಭಾರತ ಸರ್ಕಾರ ರಾಷ್ಟ್ರೀಯ ಜಲನೀತಿಯಲ್ಲಿ ಒಪ್ಕೊಂಡು 5,300 ಕೋಟಿ ರೂಪಾಯಿಯನ್ನು ನಾವು ಕೊಡ್ತೀವಿ ಅಂತ ಒಪ್ಕೊಂಡಿದ್ರು. ಅದು ತಡೆ ಹಿಡಿದಿದ್ದಾರೆ. ಇದರಿಂದ ಯೋಜನೆ ಭಾಳ ಕುಂಠಿತ ಆಗುತ್ತೆ. ಈ ಆಯವ್ಯಯದಲ್ಲಿ ಆ ನೀರಾವರಿ ಯೋಜನೆಯ, ಅಪ್ಪರ್ ಭದ್ರಾ ಯೋಜನೆಯ ನೀರಾವರಿ ಯೋಜನೆಯ ಹಣ 5,300 ಕೋಟಿ ರೂಪಾಯಿಯನ್ನು ಈ ಬಜೆಟಲ್ಲಿ ಕರ್ನಾಟಕದ ಇಡೀ ರೈತರು ನಾವು ನಿರೀಕ್ಷೆಯನ್ನು ಮಾಡ್ತಾಯಿದ್ದೇವೆ. ಅದೇ ರೀತಿ ನಮ್ಮ ರೈತರ ಈಗ ಬಂದಿರತಕ್ಕಂಥ ಈಗೇನು ಮೈಕ್ರೋ ಫೈನಾನ್ಸ್ಗಳು ಪ್ರಾರಂಭ ಆಗಿ ಬಡ ಜನರು ಸಾಲ ತಗೊಂಡು ಆತ್ಮಹತ್ಯೆ ಮಾಡ್ಕೊತಿದ್ದಾರೆ, ಊರನ್ನೇ ಖಾಲಿ ಮಾಡ್ತಿದ್ದಾರೆ. ಇದಕ್ಕೆ ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸರಿಯಾದ ಕಾಯ್ದೆಯನ್ನು ತಂದು ಇಡೀ ಭಾರತದಲ್ಲಿ ಒಂದು ದೇಶದ ಹಣ ವಹಿವಾಟು ಕಾಯ್ದೆಯನ್ನು ಬಲಬಾಡಿಗೆ ಮಾಡದೆ ಹೋದರೆ, ಏಕೆಂದರೆ ಮೇಡಮ್ ಇಂದಿರಾ ಗಾಂಧಿಯವರು ನಬಾರ್ಡನ್ನು ಶುರು ಮಾಡಿದ್ದೇ ಇದೇ ಕಾರಣಕ್ಕೆ. 1982ರಲ್ಲಿ ರಾಷ್ಟ್ರೀಕರಣ ಬ್ಯಾಂಕ್ಗಳು ಒಪ್ಪದೇ ಹೋದಾಗ, ಇಡೀ ಬ್ಯಾಂಕ್ಗಳನ್ನೇ ರಾಷ್ಟ್ರೀಕರಣ ಮಾಡಿದ್ರು ಒಪ್ಪದೇ ಹೋದಾಗ, ರೈತರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್, ನಬಾರ್ಡ್, ನ್ಯಾಷನಲ್ ಅಗ್ರಿಕಲ್ಚರ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಮಾಡಿ ರಿಫೈನಾನ್ಸನ್ನು ಮಾಡಿದರು. ನಮ್ಮನ್ನೆಲ್ಲ ಕರೆಸಿ ಕರ್ನಾಟಕದಿಂದ ನಾನೇ ಹೋಗಿದ್ದೆ ಉದ್ಘಾಟನೆಗೆ. ಇವತ್ತು NDA ಸರ್ಕಾರದ 11ನೇ ಬಜೆಟ್ ಇದು. ಕಳೆದ 10 ಬಜೆಟ್ಗಳಲ್ಲಿ
ಮೂಲಭೂತ ಸೌಕರ್ಯಗಳಿಗೆ ಒತ್ತು ಕೊಟ್ಟು ಅದನ್ನು ಕ್ರಿಯೇಟ್ ಮಾಡೋದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ದರು. ಹಾಗಾಗಿ ಇವತ್ತು ಒಳ್ಳೆಯ ರಸ್ತೆಗಳು, ರೈಲ್ವೆ ಸೇವೆಗಳು ಮತ್ತು ವಿಮಾನ ಸೌಲಭ್ಯಗಳು ಸಿಕ್ಕಿದೆ. ಈಗ ನೆಕ್ಸ್ಟು ಬೇಕಾಗಿರೋದು MSME ಇಂಡಸ್ಟ್ರೀಸ್ಗೆ ಸಪರೇಟಾಗಿ ಒಂದು ಪಾಲಿಸಿ ಮಾಡಿ ಅದನ್ನು ಉತ್ತೇಜನಗೊಳಿಸೋದಕ್ಕೆ ಬೇಕಾದಂಥ ಸಬ್ಸಿಡೀಸ್ ಮತ್ತು ಅನುದಾನ ಕೊಡುವಂಥ ಕೆಲಸ ಕೇಂದ್ರ ಸರ್ಕಾರ ಮಾಡುತ್ತೆ ಅಂತ ನಿರೀಕ್ಷೆ ಮಾಡಿದ್ದೀವಿ. ಯಾಕಂದರೆ ಒಳ್ಳೆಯ ರಸ್ತೆಯಲ್ಲಿ ಹಳೆ ಗಾಡಿ ಇಟ್ಕೊಂಡು ಹಳೆ ಲಾರಿಲಿ ಓಡಾಡಿದ್ರೆ ಸರಿ ಇರೋಲ್ಲ ಅನ್ನೋದು, ಅಥವಾ ಅದು ಆಗೋದು ಇಲ್ಲ. ಹಾಗಾಗಿ ನಮ್ಮ MSME ಸೆಕ್ಟರ್ನ ಅಪ್ಗ್ರೇಡ್ ಮಾಡೋದಕ್ಕೆ ಅಗತ್ಯವಾಗಿ ಬೇಕಾದಂಥ ಸಬ್ಸಿಡಿನ ಕೇಂದ್ರ ಸರ್ಕಾರ ಘೋಷಣೆ ಮಾಡಬೇಕು ಅನ್ನೋದು ಒಂದು. ಶಿವಮೊಗ್ಗಕ್ಕೆ ಸಂಬಂಧಪಟ್ಟಂಗೆ ಹೇಳಿದ್ದಾರೆ, ಶಿವಮೊಗ್ಗವನ್ನು ಈ ಡಿಸ್ಟ್ರಿಕ್ಟಲ್ಲಿ ಅಟ್ಲೀಸ್ಟ್ 4 ಜಾಗಗಳನ್ನು ಈಕೋ ಮತ್ತು ಅಡ್ವೆಂಚರ್ ಟೂರಿಸಮ್ ಸೆಂಟರ್ಸ್ ಅಂತೇಳಿ ಡಿಕ್ಲೇರ್ ಮಾಡಿ ಅದಕ್ಕೆ ಬೇಕಾದಂಥ ಪೂರಕವಾದ ಎಲ್ಲ ಸೌಲಭ್ಯಗಳನ್ನು ಕೊಡೋ ದಿಕ್ಕಿನಲ್ಲಿ ಕೆಲಸ ಮಾಡಿದ್ರೆ ಶಿವಮೊಗ್ಗ ಪ್ರವಾಸೋದ್ಯಮ ಉನ್ನತ ಮಟ್ಟಕ್ಕೆ ಇರುತ್ತೆ ಅನ್ನೋದು ನಮ್ಮ ಭಾವನೆ. ರೈಲ್ವೆ ಸರ್ವಿಸಲ್ಲಿ ಈಗಾಗಲೇ ಪಿತ್ ಆ್ಯಂಡ್ ಸರ್ವಿಸ್ ಸೆಂಟರ್ ಏನು ಇಲ್ಲಿ ಮಾಡ್ತಾರೆ ತುಂಬ ನಿಧಾನವಾಗಿ ಆಗ್ತಾಯಿದೆ. ಅದಕ್ಕೆ ಅಗತ್ಯವಾದ ಬಂಡವಾಳವನ್ನು ಕೊಡಬೇಕು. ಮತ್ತು ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ರೈಲ್ವೆ ಟ್ರ್ಯಾಕ್ ಕೂಡ ತುಂಬ ನಿಧಾನಗತಿಯಲ್ಲಿ ಆಗ್ತಿದೆ. ಇದಕ್ಕೆ ಬೇಕಾದ ಸಮರ್ಪಕ ಬಜೆಟಲ್ಲಿ ಅಮೌಂಟನ್ನು ತೆಗೆದಿಡೋದ್ರ ಜೊತೆಗೆ ಚಿಕ್ಕಜಾಜೂರಿಗೆ ಸೇರಿಸುವಂತಹ ಮತ್ತು ತಾಳಗುಪ್ಪ ಹುಬ್ಬಳ್ಳಿಗೆ ರೈಲ್ವೆ ಕನೆಕ್ಷನ್ ಏನು ಹೊಸ ರೈಲ್ವೆ ಸರ್ವೆ ಆಗ್ತಾಯಿದೆ ಅದಕ್ಕೂ ಕೂಡ ಸಮರ್ಪಕವಾದ ಅನುದಾನವನ್ನು ತೆಗೆದಿಡ್ತಾರೆ ಅನ್ನೋ ಭಾವನೆಯಲ್ಲಿ ನಾವಿದ್ದೇವೆ. GSTಗೆ ಸಂಬಂಧಪಟ್ಟಂಗೆ ಹೇಳಿದ್ದಾರೆ, GSTಲಿ ಈಗ ಹೋಟೆಲ್ ಇಂಡಸ್ಟ್ರಿಗೆ 1,000 ರೂಪಾಯಿ ರೆಂಟ್ ಅಂತ 1,000 ರೂಪಾಯಿ ರೆಂಟಿಗೆ 5% ಇತ್ತು. ಈಗ ಅದನ್ನು ತೆಗೆದು ಯಾವುದೇ ರೂಮ್ ರೆಂಟು ಎಷ್ಟೇ ಇರಲಿ ಅದಕ್ಕೆ 12% ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಖಂಡಿತ ಗ್ರಾಹಕರಿಗೆ ಹಾಗೂ ಪ್ರವಾಸೋದ್ಯಮ ಬೆಳವಣಿಗೆಗೆ ಇದು ತೊಂದರೆ ಆಗುತ್ತೆ ಅನ್ನೋದು ನನ್ನ ಭಾವನೆ. ಹಾಗಾಗಿ ಮುಂಚಿನಂತೆ 1,500 ರೂಪಾಯಿ ರೆಂಟು ಅದಕ್ಕೆ ಮೇಲ್ಪಟ್ಟಿರುವಂಥ ರೂಮ್ಗಳಿಗೆ ಮಾತ್ರ 5% ಟ್ಯಾಕ್ಸನ್ನು ಹಾಕೋದ್ರಿಂದ ಪ್ರವಾಸೋದ್ಯಮಕ್ಕೆ ಒಂದು ಕೊಡುಗೆ ಕೊಡುವ ಕೆಲಸ ಕೂಡ ಆಗುತ್ತೆ ಅನ್ನೋ ಭಾವನೆಯಿಂದ ಇವೆಲ್ಲವನ್ನು ಈ ರೀತಿ